ಡಿಸೈನ್ ಅಷ್ಟೇ ಏನೋ ಒಂಥರ ಚೆನ್ನಾಗಿದೆ, ಡಿಸೈನ್ ಯೂನಿಕ್ ಆಗಿದೆ. ತುಂಬಾ ಕಲೆಕ್ಷನ್ಸ್ ನೋಡ್ಬೇಕು ಅಂತಾನೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಪಾಪ ಇವರು ನಂಗೆ ಡೈಲಿ ಮೆಸೇಜ್, ನಾನು 2 ಫೋನಲ್ಲಿ ಯೂಸ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ ನ. ಇದು ಓಪನ್ ಮಾಡಿದ್ರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಯುವೆಲರಿ ಬ್ಲಾಗ್. ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನಂದು 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿದೆ ಯೂಟ್ಯೂಬ್ ಅಲ್ಲಿ. ಸಿಕ್ಕಾಪಟ್ಟೆ ಖುಷಿ ಆಗ್ತೀನಿ ನಿಜವಾಗ್ಲೂ. ಅದು ಸಡನ್ ಸರ್ಪ್ರೈಸ್ ಅಂತ ಹೇಳ್ಬೋದು. ನಿನ್ನೆ ನಾನು ನೈಟ್ ಮಲ್ಕೋಬೇಕಿ ಚೆಕ್ ಮಾಡಿ ಮಲ್ಕೊಂಡಿದ್ದೆ. 2000 ಇನ್ನ 200 ಏನೋ ಬ್ಯಾಲೆನ್ಸ್ ಇತ್ತು. ಬೆಳಗ್ಗೆ ನೋಡ್ತೀನಿ ಎಲ್ಲ ಫುಲ್ಲು ಕಂಪ್ಲೀಟ್ ಆಗ್ಬಿಟ್ಟು ಮೇಲ್ ಕೂಡ ಬಂದಿತ್ತು. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನೋಡ್ಬಿಟ್ಟು. ಅಂಡ್ ಇವಾಗ ಒಂದಷ್ಟು ಜನಕ್ಕೆ ಕ್ವಶನ್ಸ್ ಬಂದಿರುತ್ತೆ, ಇವ್ರಿಗೆ ಎಷ್ಟು ದುಡ್ಡು ಬರ್ಬೋದು ಇವಾಗ ಮಾನಿಟೈಸೇಷನ್ ಕಂಪ್ಲೀಟ್ ಆಯ್ತಲ್ಲ ಅಂತ. ಇವಾಗ ಸದ್ಯಕ್ಕಂತೂ ಅಮೌಂಟ್ ಬರಲ್ಲ. ಅಂಡ್ ಅದಕ್ಕೆ ಅಮೌಂಟ್ ಬರಕ್ಕೆ ಅಂತ ಅಂದ್ರೆ ಇದು ಕಂಪ್ಲೀಟ್ ಆಗಿ ಅದನ್ನ ಏನೋ ಪ್ರೊಸೆಸ್ ಇದೆಯಂತೆ. ಮೇಲ್ ಬಂದಿದೆ, ಅದು ನನಗೆ ನಿಜವಾಗೂ ಅಪ್ಲೈ ಮಾಡಕ್ ಬರಲ್ಲ. ಅದು ಒಂದ್ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಅದು ಹೋಗ್ಬಿಡುತ್ತೆ, ಸುಮ್ಮನೆ ಅಷ್ಟೊಂದೆಲ್ಲ ವೇಸ್ಟ್ ಆಗುತ್ತೆ ಅಂತ ಭೂಮಿ ಹೇಳಿದ್ರು ಒಂದ್ಸಲ ನನಗೆ. ಹಂಗಾಗಿ ಒಬ್ರಿಗೆ ಕೇಳಿದೀನಿ ನಂಗೆ ಮಾಡ್ಕೊಡಿ ಅಂತ. ಅವ್ರಿಗೆ ನೈಟ್ ನಾನು ಸ್ವಲ್ಪ ಫ್ರೀ ಇರ್ತೀನಮ್ಮ ಅವಾಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಅಪ್ಲೈ ಮಾಡಬೇಕು. ಅಂಡ್ ಇದೆಲ್ಲ ಆಗಿದೆ ಖಂಡಿತವಾಗೂ ನಿಮ್ಮಿಂದಾನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಜನಕ್ಕೆ ಡೌಟು, ಒಂದಿಬ್ರು ಮುಂಚೆನೆ ಕೇಳಿದ್ರು, ನೆನ್ನೆನೂ ಕೂಡ ಒಬ್ರು ಕೇಳಿದ್ರು, ಸೀಸ್ ನನಗೆ ಕೇಳ್ತಿ ಅಂದ್ರೆ ಬೇಜಾರಾಗಬೇಡಿ, ನಿಮ್ದು ಬ್ರೇಸ್ಲೈಟ್ ಎಲ್ಲಿ ತಗೊಂಡಿದ್ದು, ಅದು ಸಿಲ್ವರಾ ಅಂತ ಹೇಳ್ಬಿಟ್ಟು. ನನಗೆ ನಿಜವಾಗೂ ಡಿಸೈನ್ ಒಂಚೂರು ಇಷ್ಟ ಇಲ್ಲ, ನಮ್ಮಮ್ಮ ಕೊಡ್ತೀವಿ ಅಂತ ಹಾಕೊಂಡಿದ್ದೀನಿ ಅಷ್ಟೇ. ಇದು ಆಕ್ಚುಲಿ ಹೌದು, ಇದು ಸಿಲ್ವರ್. ನಾನು ಆಲ್ಮೋಸ್ಟ್ ನನ್ನ ವೆಡ್ಡಿಂಗ್ ಜ್ಯುವೆಲ್ರಿ ನಾನು ಕಲ್ಯಾಣ ತಗೊಂಡಿದ್ದು, ಅಲ್ಲೂ ಕೂಡ ಚಿನ್ನ ಚೆನ್ನಾಗಿತ್ತು. ಬಟ್ ನಂಗೆ ಅಷ್ಟೊಂದು ಡಿಸೈನ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ ಕಲ್ಯಾಣಲ್ಲಿ. ಜಾಸ್ ಎಲ್ಲ ಅಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು, ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿ ಕಲೆಕ್ಷನ್ಸ್. ಒಂದಕ್ಕೆ 10 ತರ ತೋರಿಸ್ತಾರೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಇದನ್ನು ಕೂಡ ನಾನು ಜಾಸ್ ಎಲ್ಲ ಕಸಲೆ ತಗೊಂಡಿದ್ದು. ಅಂಡ್ ಇದನ್ನು ಅಷ್ಟೇ ಅಲ್ಲೇ ತಗೊಂಡಿದ್ದು. ಅಂಡ್ ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಇತ್ತು ನನಗೆ ಗಿಫ್ಟ್ ಮಾಡಿದ್ದು. ನಾವು ಫಸ್ಟ್ ಮೀಟ್ ಮಾಡಿದಾಗ ಅವಳು ಕೂಡ ಇದೇ ತರ ಬಿಸ್ನೆಸ್ ಮಾಡ್ತಾ ಇದ್ರು. ಬಟ್ ಇವಾಗ ಅವಳು ಮಗು ಆಯ್ತು ಅನ್ನೋ ಒಂದು ರೀಸನ್ ಇಂದ 2 ಮಗು ಮೇಂಟೈನ್ ಮಾಡಕ್ಕಾಗಲ್ಲ, ಸ್ವಲ್ಪ ಈಗ ಡೌನ್ ಮಾಡಿದಾಳೆ ಬಿಸ್ನೆಸ್, ನಾನು ಬಿಟ್ಟಿದ್ದಾಳೆ ಸ್ವಲ್ಪ ದಿವಸಕ್ಕೆ. ಆ ಬಿಸ್ನೆಸ್ ಅಲ್ಲಿ ನೀನ್ ಹೇಳ್ಕೊಟ್ಟಿದ್ದಾಗ ಆ ದುಡ್ಡಲ್ಲಿ ಫಸ್ಟ್ ತಗೊಂಡಿದ್ದು ಮೇಘ, ಹಂಗಾಗಿ ಇದನ್ನ ನಾನು ನಿಂಗೆ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಬಂದಾಗ ಇಂದು ನನಗೆ ಕೊಟ್ಟಿದ್ರು ಹಿಂಗಿದು. ಸೊ ತುಂಬಾ ಜನ ಇದನ್ನ ಆರ್ಟಿಫಿಷಿಯಲ್ ಅಂತ ಅನ್ಕೊಂಡ್ಬಿಟ್ರು. ನನ್ನೇನೋ ಒಬ್ರು ಅಂಗಡಿ ಹತ್ರ ಕೇಳಿದ್ರು, ಅದು ನಿಜವಾಗೂ ಸಿಲ್ವರ್ ಅಂತ ಇಟ್ಕೊಂಡು ನೋಡ್ತಾರೆ. ಅವ್ರು ಇದು ಸಿಲ್ವರ್ ಏನೇನೆ, ಸಿಲ್ವರ್ ಏನೇ ಎಂತ ಬರ್ದಿದ್ದಾರೆ ನನಗೆ ಗೊತ್ತು. ಒಟ್ಟು ಇದು ಸಿಲ್ವರ್ ಏನೇ ನಮ್ಮ ಅಮ್ಮ ಕೊಟ್ಟಿದ್ದು. ಆಕ್ಚುಲಿ ನಂಗೆ ಬ್ರೇಸ್ಲೆಟ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಸ್ಕೂಲ್ಗೆ ಹೋಗೋವಾಗೆಲ್ಲ ಬ್ರೇಸ್ಲೆಟ್ಗೆ ಅಂತಾನೆ ಒಂದಷ್ಟು ಇಟ್ಕೊಂಡಿದ್ದೆ. ಸ್ಕೂಲ್ ಕಾಲೇಜ್ಗೆ ಹೋಗೋವಾಗ, ಸ್ಕೂಲಲ್ಲಿ ಅಲೋ ಇಲ್ಲ, ನಾನು ಕಾಲೇಜ್ಗೆ ಹೋಗೋವಾಗ ಎಷ್ಟೊಂದೆಲ್ಲ ಬ್ರೇಸ್ಲೆಟ್ ಇಟ್ಕೊಂಡಿದ್ದೆ. ಬಟ್ ನಂಗೆ ಗೋಲ್ಡ್ ಮಾಡಿಸ್ಕೋಬೇಕು ಅಂತ ಇಷ್ಟ. ನಮ್ಮಮ್ಮ ಬ್ರೇಸ್ಲೆಟ್ ದುಡ್ಡು ಹಾಕ್ಬೇಡ, ವೇಸ್ಟ್, ಒಂದು ಎಲ್ಲಿಗೆ ಹಾಕೊಂಡು ಹೋಗ್ತೀಯಾ, ಅದ್ರ ಬಲ್ಲಿ ಬಳೆನ ಏನಾದ್ರು ತಗೋ ಅಂತ ಹೇಳ್ತಾ ಇದ್ದೆ. ನೋಡ್ಬೇಕು ಅಚ್ಚು ಬರ್ಡೇಗೆ ಅಂತ ಅನ್ಕೊಂಡಿದ್ದೀನಿ ನಾನು. ಅಚ್ಚು ಬರ್ಡೇಗೆ ಅವಳ ಹೆಸರು ನಾನು ಬ್ರೇಸ್ಲೆಟ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮಮ್ಮ ಬೇಡ ಏನಕ್ಕೆ ಬ್ರೇಸ್ಲೆಟ್ ಅಂತ ನಮ್ಮಮ್ಮ ಹೇಳ್ತಾ ಇದ್ದೆ. ಗೊತ್ತಿಲ್ಲ, ಏನಾದ್ರು ಒಂದು ಮಾಡಬೇಕು. ಬಟ್ ಇದು ಸಿಲ್ವರ್, ತುಂಬಾ ಜನ ಡೌಟ್ ಇದೆ. ಇದು ಆರ್ಟಿಫಿಷಿಯಲ್ ಅಲ್ಲ, ಇದು ಸಿಲ್ವರ್ ಏನೇ ನಮ್ಮಮ್ಮ ಕೊಡ್ತಿರೋದು. ಅಂಡ್ ಇನ್ನೊಂದು ಅಂತ ಅಂದ್ರೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಯ್ಯ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವ ವಿಡಿಯೋಸ್ ಹಾಕಿರ್ಬೋದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಪ್ಲೀಸ್ 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 ತುಂಬಾ ಜನ ಕೇಳ್ತಾ ಇದ್ದೀರಾ, ಹೌದು ನಾನು ಒಪ್ಕೋತಾ ಇದ್ದೀನಿ, ಇಲ್ಲ ಅಂತ ಹೇಳಲ್ಲ. ರಿಪೀಟೆಡ್ ಕಲೆಕ್ಷನ್ಸ್ ನ ತೋರಿಸ್ತಿದ್ದೀರಾ, ಕೆಲವೊಂದನ್ನ ಹೊಸ ಕಲೆಕ್ಷನ್ಸ್ ತೋರಿಸಿ ಅಂತ ಹೇಳ್ತೀರಾ. ಆಲ್ಮೋಸ್ಟ್ ನಾನು ಮುಂಚೆ ನನ್ನ ಒಂದು ಪೇಜ್ ಇತ್ತಲ್ಲ 3 days ಒನ್ಸ್ ಬುಕ್ ಮಾಡ್ತಿದ್ದೆ. ಸೀರಿಯಸ್ ಆಗಿ ಅಷ್ಟು ನನಗೆ ಸ್ಟಾಕ್ ಖಾಲಿ ಆಗ್ತಾ ಇತ್ತು. ಬಟ್ ಇವಾಗ ವೀಕ್ಲಿ ಒನ್ಸ್ ಮತ್ತೆ ಹೊಸ ಸ್ಟಾಕ್ ನ ತರಿಸ್ತಾ ಇದ್ದೀನಿ. ಇವಾಗ ಐ ಥಿಂಕ್ ಮತ್ತೆ ಸ್ಟಾಕ್ ಶನಿವಾರ ಬರುತ್ತೆ ಹೊಸ ಸ್ಟಾಕ್. ಸೊ ಸ್ಯಾಟರ್ಡೆ ಈ ತರ ಹೊಸ ಸ್ಟಾಕ್ಸ್ ನ ವೀಕ್ಲಿ ಒನ್ಸ್ ತರಿಸ್ತಾ ಇದ್ದೀನಿ. ಬಟ್ ಓಕೆ ಪರವಾಗಿಲ್ಲ ಇತ್ತೀಚೆಗೆ. ಬಟ್ 3 days ಒನ್ಸ್ ಹೊಸ ಸ್ಟಾಕ್ ತರಿಸ್ತಿದ್ದಾಗ ತೋರಿಸಿದಂತಹ ಕಲೆಕ್ಷನ್ಸ್ಗೂ ಇವಾಗ ವೀಕ್ಲಿ ಒನ್ಸ್ ತರಿಸ್ತಾ ಇರೋ ಹೊಸದಾಗಿ ತರಿಸ್ತಾ ಇರೋಂಥ ಕಲೆಕ್ಷನ್ಸ್ಗೂ ಖಂಡಿತವಾಗೂ ಡಿಫ್ರೆನ್ಸ್ ಇರುತ್ತೆ. ಬಟ್ ಏನ್ ಮಾಡ್ಲಿ, ತುಂಬಾ ಜನ ವಿಡಿಯೋಸ್ ನೋಡಿರಲ್ಲ. ಅಂಡ್ ಇದರಲ್ಲಿ ನಾನು ಪ್ರತಿಯೊಂದು ಫುಲ್ಲು ರಿಪೀಟೆಡ್ ಸ್ಟಾಕ್ ಅಂತ ತೋರಿಸಲ್ಲ, ಒಂದಷ್ಟು ಹೊಸ ಕಲೆಕ್ಷನ್ಸ್ ಕೂಡ ನಾನು ಆಡ್ ಮಾಡ್ತೀನಿ. ಅಂಡ್ ಇದಕ್ಕೆ ನಿಮ್ಗೆ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು, ಇದಕ್ಕೆ ತುಂಬಾ ಕಲೆಕ್ಷನ್ಸ್ ನೋಡ್ಬೇಕು ಅಂದ್ರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿ. ನಿಮ್ಗೆ ಸಿಕ್ಕಾಪಟ್ಟೆ ಸಾಕಾಗೋಷ್ಟು ಕಲೆಕ್ಷನ್ಸ್ ನಿಮ್ಗೆ ಅಲ್ಲೇ ಸಿಗ್ತಾ ಹೋಗುತ್ತೆ. ಸ್ಯಾರಿ, ಡ್ರೆಸ್ಸಸ್, ಜ್ಯುವೆಲ್ರೀಸ್, ಬ್ಯಾಗ್ಸ್ ಪ್ರತಿಯೊಂದು ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಟೈಪ್ ಮಾಡಿ ಅದೇ ಜ್ಯುವೆಲ್ರಿ ಅಂತ ಇದು ಲೋಗೋ ಬರುತ್ತೆ. ಸೊ ನನ್ನ ಒರಿಜಿನಲ್ ಪೇಜ್ ಆಗಿರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇದು ಮಾಟಲ್ ನೋಡಿ, ಇದು ರೀಸ್ಟಾಕ್ ಆಗಿರುವಂತಹ ಮಾಟಲ್. ಏನಕ್ಕಪ್ಪ ಅಂತ ಅಂದ್ರೆ ನಾನು ಲಾಸ್ಟ್ ಟೈಮ್ ಏನೇ ಹೇಳಿದ್ದೆ, ತರಿಸಿರೋದೇ 3 ತರಿಸಿದೀನಿ, ಅದರಲ್ಲಿ 2 ಸೋಲ್ಡ್ ಆಗಿದೆ, ಈಗ 1 ಮಾತ್ರ ಇದೆ ಅಂತ ಹೇಳಿಬಿಟ್ಟು ಆ ಒಂದು ಇಲ್ಲಿ ಅಂಗಡಿ ಹತ್ರ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೇನೆ, ಅಂಗಡಿ ಹತ್ರ ಒಂದೊಬ್ರು ಮಾಟಲ್ ತಗೊಂಡೋದ್ರು ಅಂತ. ಸೊ
ಅವ್ರಿಗೆ ಕೊಟ್ಟುಬಿಟ್ಟು ಇದೊಂದೇ ಉಳಿದಿರೋದು ಇವಾಗ. ಅವ್ರಿಗೆ ಕೊಟ್ಟು ಇದನ್ನ ನಾನು ಹೊಸದಾಗಿ ತರಿಸಿದ್ದೆ. ಇದು ಹೋಲ್ ಸ್ಟಾಕ್ ಅಲ್ಲ, ಹೊಸದಾಗಿ ತರಿಸಿದ್ದೆ. ಬಿಕಾಸ್ ಈ ತರ ತುಂಬಾ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ. ಆಕ್ಚುಲಿ ಈ ತರ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ 450 rupees ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು 450 2 ಲೇಯರ್. ಇದು ಕೂಡ ಪ್ರೀಮಿಯಂ ಇರುತ್ತೆ. ಬಟ್ ತುಂಬಾ ಜನ ಈ ತರ ಲಕ್ಷ್ಮಿ ಇದಿರ್ಲಿ ಅಂದ್ರೆ ತುಂಬಾ ಜನ ಕೇಳ್ತಾ ಇದಾರೆ. ನಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ. ಇದು ಯಾವ ಕಲರ್ ಇದೆ ಅಂದ್ರೆ ಗೋಲ್ಡ್ಗೂ ಇದಕ್ಕೂ ಗೊತ್ತೇ ಆಗಲ್ಲ ಇದ್ರಲ್ಲಿ ಗೋಲ್ಡ್ ಅಥವಾ ಅಲ್ವಾ ಅಂತ ಹೇಳ್ಬಿಟ್ಟು ಆ ತರ ಕಲರ್ ಇದೆ. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ಇದು ಸೇಮ್ ನಿಮ್ಗೆ ಗೋಲ್ಡ್ ಕಲರ್ನೇ ಬರುತ್ತೆ. ಆಕ್ಚುಲಿ ನಾವು ಪ್ರೈಸ್ ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನ 1099 ಅಂತ ಅವ್ರಿಗೆ ಹೇಳ್ಬಿಟ್ಟಿದೆ. ಬಟ್ ಅವ್ರು ಇಲ್ಲ ಸಿಸ್ಟಮ್ ನೀವು ಕಮ್ಮಿ ಹೇಳಿದ್ರಿ ಅಂತ ಹೇಳಿದಾಗ ಹೌದಾ ಅಂತ ಚೆಕ್ ಮಾಡ್ಬಿಟ್ಟು ಆಮೇಲೆ ಹೌದು 799 rupees ಸಿಸ್ಟರ್ ಅಂತ ಹೇಳ್ಬಿಟ್ಟು ಅವರು ಕೂಡ ಆಮೇಲೆ ಕಮ್ಮಿ ಮಾಡಿ. ಅವಾಗ ನಾನು ನಿನ್ನ ಪೇಜ್ ರೀಸೆಂಟ್ ಆಗಿ ಹ್ಯಾಕ್ ಆಗಿತ್ತಲ್ಲ, ಸೊ ಅದು ಒಂದು ತಲೆನೋವು ಆಗ್ಬಿಟ್ಟಿತ್ತು ನನಗೆ. ಹಂಗಾಗಿ ಅವ್ರ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಹೇಳ್ಬಿಟ್ಟಿದೆ. ಆಮೇಲೆ ಇಲ್ಲ ಇಷ್ಟು ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು 799 rupees ಫ್ರೀ ಶಿಪ್ಪಿಂಗ್. ಒಂದಕ್ಕೆ ಅಂತ ಹೇಳ್ಬಿಡಿ, ಎರಡಕ್ಕೆ 799 rupees ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್. ಅಂಡ್ ತುಂಬಾ ಜನ ಕೇಳ್ತಿದ್ದೀರಾ ಏನಂತ ಅಂದ್ರೆ ನಿಮ್ ಪೇಜ್ ಏನಾಯ್ತು, ನಿಮ್ ಪೇಜ್ ಬಂತಾ ಏನಾಯ್ತು ಅಂತ ಹೇಳ್ಬಿಟ್ಟು. ಸೀರಿಯಸ್ ಆಗಿ ನಾನು ತುಂಬಾ ದಿವಸದಿಂದ ಅದ್ರ ಕಡೆ ಗಮನ ಕೊಟ್ಟಿರ್ಲಿಲ್ಲ. ಇವಾಗ ತೋರಿಸ್ತೀನಿ. ಆಕ್ಚುಲಿ ಒಂದು ಇನ್ನೊಂದು ಇನ್ಸ್ಟಾಗ್ರಾಮ್ ಇದೆ, ಅದರಲ್ಲಿ ನಾನು ತೋರಿಸ್ತೀನಿ. ಅದು ನೋಡಿದಾಗ ಸೀರಿಯಸ್ ನನಗೆ ಬೇಜಾರಾಗೋಯ್ತು. ಅಯ್ಯೋ ಹೌದಾ ಪೇಜ್ ಈ ತರ ಆಗಿದ್ಯಾ ಅಂತ ಹೇಳ್ಬಿಟ್ಟು. ಎಸ್ ಅವಾಗೆ ಬಂತು ಫಾಲೋವರ್ಸ್ ಇರೋದೆಲ್ಲ, ಬಟ್ ಯಾಕೋ ಇವಾಗ ಬರ್ತಿಲ್ಲ. ಅವಾಗೆ 35.3 ಏನೋ ಇತ್ತು ತೋರಿಸ್ತಾ ಇತ್ತು, ಬಟ್ ಇವಾಗ ಅದು ತೋರಿಸ್ತಾನೆ ಇಲ್ಲ ಯಾಕೋ. ಸೀರಿಯಸ್ ಅವಾಗ ಒಂಥರ ಖುಷಿಯಾಗಿ ಹೋಗ್ಬಿಡ್ತು ನನಗೆ ಗೈಸ್, ತೋರ್ಸೋಣ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಕಾಣಿಸ್ತಾನೆ ಇಲ್ಲ ಯಾಕೋ. ಅವಾಗೆ 35.5 ಇತ್ತು. 200 ಜನ ಏನೋ ಕಮ್ಮಿ ಆಗಿರೋದು ಏನೋ ಗೊತ್ತಿಲ್ಲ ನನಗೆ. ಬಟ್ ತೋರಿಸ್ತಾ ಸೀರಿಯಸ್ ಆಗಿ ಅದು ನೋಡಿ ನಂಗೆ ಬೆಳಗ್ಗೆ ಅಡುಗೆ ಬಂದಿತ್ತು. ಇವಾಗ ಏನೋ ತೋರಿಸ್ತಾನೆ ಬೇಜಾರಾಗ್ತಿತ್ತು. ಬಟ್ ನಂದು ಅದೇ ಇನ್ನೊಂದು ಇನ್ಸ್ಟಾಗ್ರಾಮ್ ಅಂತ ಅಂದ್ರೆ ಅದು ಓಪನ್ನೇ ಆಗಲ್ಲ. ನಾನು 2 ಫೋನಲ್ಲಿ ಯೂಸ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ನ. ಇದು ಓಪನ್ ಮಾಡಿದ್ರೆ ಎರರ್ ಅಂತ ಈ ತರ ಏನೋ ತೋರಿಸ್ತಾ ಇತ್ತು. ಪೇಜ್ ಇಸ್ ನಾಟ್ ಅವೈಲೇಬಲ್ ಅಟ್ ದಿ ಮೂಮೆಂಟ್ ಈ ತರ ತೋರಿಸ್ತಿತ್ತು. ಬಟ್ ಅವಾಗೆ ಬೆಳಗ್ಗೆ ಸ್ಕ್ರೀನ್ ಶಾಟ್ ತಗೋಬೇಕಾಗಿತ್ತು, ಮಿಸ್ ಮಾಡ್ಕೊಂಡ್ಬಿಟ್ಟೆ. ಬಟ್ ಸೀರಿಯಸ್ ಆಗಿತ್ತು ನೋಡಿ, ಇವಾಗ ಒಳಗೆ ಬರುತ್ತೆ ನನಗೆ. ಇವಾಗೂ ಬೇಜಾರಾಗಿದೆ. ಸೊ ನಾನು ಎರಡರಲ್ಲೂ ಯೂಸ್ ಮಾಡ್ತಿದ್ದೆ. ಲೆಟ್ಸಿ ಅದನ್ನ 1 month ಅಂತ ಹೇಳಿದ್ರು. ಇನ್ನು ಇವಾಗ ಮೇ 19, 26 ವರೆಗೂ ವೆಯ್ಟ್ ಮಾಡಿ ನೋಡ್ತೀನಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಲಕ್ಕಿದ್ರೆ ಮತ್ತೆ ವಾಪಸ್ ಬರುತ್ತೆ. ಬೇಜಾರಾಗ್ತದೆ, ನಿಜವಾಗೂ ಬೇಜಾರಾಗ್ತದೆ. ಅವ್ರು ನಾಗೆ ಸ್ಕ್ರೀನ್ ಶಾಟ್ ತಗೋಬೇಕಾಗಿತ್ತು. ಎಂತ ತಪ್ಪು ಮಾಡ್ಬಿಡೆ ನಾನು. ಅಟ್ಲೀಸ್ಟ್ ಖುಷಿನಾದ್ರೂ ಆಗ್ತಿದ್ದು ನೋಡಿದಾಗೆಲ್ಲ. ಅಂಡ್ ಎಸ್ ಪ್ಲೀಸ್ ರೀಸ್ಟಾಕ್ ಕಲೆಕ್ಷನ್. ಎಷ್ಟು ಚೆನ್ನಾಗಿ ಕೇಳ್ತಿದ್ಯಲ್ವಾ ಇದಕ್ಕೆ. ಲಾಸ್ಟ್ ಟೈಮ್ ಕೂಡ ಒಳ್ಳೆ ತರಿಸಿದ್ದೆ. ಸೊ ಇವಾಗ ಸ್ಮೆಲ್ಲೇ ಒಂಥರ ಚೆನ್ನಾಗಿದೆ ಹೊಸ ಅದು ಓಪನ್ ಮಾಡಿದ್ರೆ. ಸೊ ನೋಡ್ಬೋದು, ನಾವು ಓಪನ್ ಕೂಡ ಮಾಡಿಲ್ಲ ಇದನ್ನು, ಇವಾಗ ಹೊಸಕ್ಕೆ ಬಂದಿರೋದು. ಇದು ಬಂದ್ಬಿಟ್ಟು ನಿಮಗೆ ಮೀಡಿಯಂ ಸೈಜ್ ಅಲ್ಲಿ ಜಡ ಬರುತ್ತೆ. ಸೊ ನಿಮ್ಗೆ ಸ್ಟಿಪ್ ಆಗಿ ಕುತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ನೋಡಿ ಈ ತರ ಕೊಟ್ಟಿರ್ತಾರೆ. ಅಂಡ್ ಇಲ್ಲಿ ಇನ್ನೊಂದಿದೆ, 2 ಕೊಟ್ಟಿದ್ದಾರೆ. ಇದೊಂದಿದೆ ಮತ್ತೆ ಇಲ್ಲಿ ಒಳಗಡೆ ಇನ್ನೊಂದಿದೆ. ಬಟ್ ಅದು ಕಾಣಿಸ್ತಾರೆ. ಇಲ್ಲೊಂದಿದೆ, ಇಲ್ಲೊಂದಿದೆ, ಒಟ್ಟು 2 ಇದೆ ನೋಡಿ. ಕಾಣಿಸಿದೆಲ್ಲ ಈ ತರ 2 ಇದೆ. ಸೊ ನೀವು ಇದ್ರಲ್ಲಿ ತುಂಬಾ ರಿಸ್ಕ್ ಅಂತ ಏನೂ ಇರಲ್ಲ. ಜಸ್ಟ್ ನಿಮ್ಗೆ ಮುಂದೆ ಯಾವ ತರ ಬೇಕೋ ಆ ತರ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಟ್ಟು ನಾರ್ಮಲ್ ಪೀಪಲ್ ಕೂಡ ಇದನ್ನ ಯೂಸ್ ಮಾಡ್ಬೋದು. ಜಡೆ ಎಣ್ಕೊಂಡ್ಬಿಟ್ಟು ಅದಕ್ಕೆ ಹಾಕೋದು ಅಷ್ಟೇ. ಮತ್ತೆ ಅದ್ರ ಮೇಲೆ ಇನ್ನೊಂದು ತಗೋ ಹೂವು ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತಾ ಇದೆ. ತುಂಬಾನೇ ಚೆನ್ನಾಗಿದೆ. ಅಂಡ್ ಇದರ ಪ್ರೈಸ್ ಬಂತು 699 rupees ಫ್ರೀ ಶಿಪ್ಪಿಂಗ್. 699 rupees ಫ್ರೀ ಶಿಪ್ಪಿಂಗ್. ನಿಜವಾಗೂ ಖುಷಿಯಾಗಿ ವಿಡಿಯೋ ಮಾಡೋವಾಗ ಓಕೆ ಒಂದ್ಸಲ ನನ್ನ ಪೇಜ್ ನೋಡ್ಬೋದು ಇನ್ನೊಂದ್ಸಲ ಅಂತ ಅನ್ಕೊಂಡೆ. ಅದೇನೇನೋ ತೋರಿಸ್ತಿಲ್ಲ, ನಾನು ಹಾಕಿದ್ನೆಲ್ಲ ಬಯೋ ಅದೆಲ್ಲ ತೋರಿಸ್ತಿತ್ತು. ಮತ್ತೆ 35.3K ಫಾಲೋವರ್ಸ್ ಇದ್ದಾರೆ ಅಂತ ತೋರಿಸ್ತಾ ಇತ್ತು. ಬಟ್ ಅದು ಯಾಕೋ ಹಿಂಗಾಗೋದು. ಈ ತರ ಸ್ಕ್ರೀನ್ ಶಾಟ್ ತಗೋಬೇಕಾಗಿತ್ತು ನಾನು ಅವಾಗಲೇ. ಇದ ಕೆಲಸ ಮಾಡ್ಬಿಟ್ಟೆ ಅಂತ ಅನಿಸ್ತು. ಅಂಡ್ ದಿಸ್ ಒನ್ ಬ್ಯೂಟಿಫುಲ್. ನನಗಿದ್ದು ನೋಡಿದಾಗ ನನ್ನ ಬ್ರೇಸ್ಲೆಟ್ಗೆ ಸಿಮಿಲರ್ ಇದೆ ಅಂತ ಅನ್ಸುತ್ತೆ ನೋಡಿ. ಸೊ ಸ್ವಲ್ಪ ಸಿಮಿಲರ್ ಡಿಸೈನ್ ಇದೆ ಅಂತ ನನಗೆ ಅನ್ಸುತ್ತೆ. ಇದು ತುಂಬಾ ಚೆನ್ನಾಗಿದೆ. ಒಂಥರ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದು ಇಯರಿಂಗ್ಸ್ ಬಂದು
ತರ ಇಯರಿಂಗ್ಸ್ ಕೂಡ ಬರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಪ್ರೈಸ್ ಬಂದ್ಬಿಟ್ಟು 750 rupees, ಫ್ರೀ ಶಿಪ್ಪಿಂಗ್. ಇನ್ನೊಂದ್ಸಲ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. 799 rupees, ಫ್ರೀ ಶಿಪ್ಪಿಂಗ್, ಫ್ರೀ ಶಿಪ್ಪಿಂಗ್, ಫ್ರೀ ಶಿಪ್ಪಿಂಗ್. ವೈಟ್ ಸ್ಟೋನ್ಸ್ ಇವಲ್ಲಿ ನೀವು ಯಾವ್ದಕ್ಕೆ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸಖತ್ತಾಗಿದೆ. ಅಂಡ್ ಯಾರಿಗಾದ್ರು ಸ್ಕ್ರೀನ್ ಶಾಟ್ ಬೇಕು ಅಂತ ದಯವಿಟ್ಟು ತಗೊಂಡಿ. Price 750 rupees, free shipping with free gift. ತುಂಬಾ ಚಿಕ್ಕ ಕೂದಿದ್ದವ್ರಿಗೆ ಅಂದ್ರೆ ತುಂಬಾ ಶಾರ್ಟ್ ಹೇರ್ ಇರುತ್ತಲ್ಲ, ಸೊ ಅವ್ರಿಗೆ ಜಡೆ ಬೇಕು ಅಂತ ಅಂದ್ರೆ ಬೋಟ್ ಲಕ್ಷ್ಮಿ ಟೈಪ್ ಇರುವಂತಹ ಜಡ, ಬೋಟ್ ಲಕ್ಷ್ಮಿ ಟೈಪ್ ಅಲ್ಲಿ ಇರುವಂತಹ ಜಡ ನೋಡ್ಬೋದು. 3 steps ಮಾಡಿದ್ರೆ ಅಂಡ್ 4 ಇದು ಬಂದು. ಸೊ ಇದರ ಪ್ರೈಸ್ ಉಂಟು ಜಸ್ಟ್ 450 rupees, ಫ್ರೀ ಶಿಪ್ಪಿಂಗ್ ಅಷ್ಟೇ. ಸಖತ್ತಾಗಿದೆ, ಕ್ವಾಲಿಟಿ ವೈಸ್ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದನ್ನ ಅಷ್ಟೇ ಜಸ್ಟ್ ನೀವು ಜಡ ಇಟ್ಕೊಂಡ್ಬಿಟ್ಟು ಟ್ಯಾಗ್ ಮಾಡ್ಕೊಂಡ್ರೆ ಅಷ್ಟೇ. ಲಾಂಗ್ ಹೇರ್ ಇದ್ದೋಗೆ ಮೀಡಿಯಂ ಸೈಜ್ ಅಲ್ಲಿ ಜಡ ತೋರಿಸಿದಲ್ವಾ, ಸೊ ನೋಡ್ಬೋದು. ನಿಮ್ಗೆ ಶಾರ್ಟ್ ಹೇರ್ ಇತ್ತು ಅಂತ ಅಂದ್ರೆ ಜಸ್ಟ್ ಇದನ್ನು ಕೂಡ ಅಷ್ಟೇ ಜಡೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಫ್ಲವರ್ ರೌಂಡ್ ತಗೊಂಡು ಫ್ಲವರ್ ಹಾಕೊಂಡು ಇದನ್ನ ನೀವು ಟ್ಯಾಗ್ ಮಾಡ್ಕೋಬಹುದು. ತುಂಬಾ ಈಸಿ, ನಿಮ್ಮ ಬ್ಯೂಟಿಫುಲ್ ಹೇರ್ ಸ್ಟೈಲ್ ಮುಗ್ದೋಗ್ಬಿಟ್ಟು ಇಷ್ಟೇ ಶಾರ್ಟ್ ಬರುತ್ತೆ ಇದು. ಸೊ ಸಖತ್ತಾಗಿರುತ್ತೆ. ಅಂಡ್ ಇದು ಬೋಟ್ ಲಕ್ಷ್ಮಿದು ಸೆಟ್ ಅಂತ ಹೇಳ್ಬೋದು. ಅಂಡ್ ಇದರ ಪ್ರೈಸ್ ಬಂತು 450 rupees, ಫ್ರೀ ಶಿಪ್ಪಿಂಗ್. ಬರುತ್ತೆ 450 rupees, ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್. ಆಲ್ಮೋಸ್ಟ್ ಇವಾಗ ಲಾಸ್ಟ್ ಟೈಮ್ ಆದ್ರೆ ಒಬ್ಬರಿಗೆ ಫ್ರೀ ಗಿಫ್ಟ್ ಮಿಸ್ ಆಗಿತ್ತು ಅಂತ ಹೇಳಿದ್ರೆ, ಬಟ್ ಈ ಸಲ ಪ್ರತಿ ಒಬ್ಬರಿಗೂ ಫ್ರೀ ಗಿಫ್ಟ್ ಕಳಿಸ್ತೀನಿ, ಯಾರಿಗೂ ಕೂಡ ಮಿಸ್ ಆಗಿಲ್ಲ. ಅಂಡ್ ಲಾಸ್ಟ್ ಟೈಮ್ ಬುಕಿಂಗ್ ಮಾಡ್ಕೊಂಡಿರಲ್ಲ ಅವರು ಮತ್ತೆ ಇವಾಗ ಬುಕಿಂಗ್ ಮಾಡ್ಕೊಂಡ್ರು, ಅವ್ರು ಬಂದಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಂದ ಸೇರಿಸಿ 2 ಫ್ರೀ ಗಿಫ್ಟ್ ಅನ್ನ ಹಾಕಿ ಕೊಟ್ಟಿದೆ. ಫ್ರೀ ಗಿಫ್ಟ್ ಓನ್ಲಿ ಫಾರ್ ಮೈ ಹ್ಯಾಂಡ್ ಸ್ಟಾಕ್ಸ್. ಯಾರೆಲ್ಲ ಬುಕ್ ಮಾಡ್ಕೊತೀರ ಅವ್ರು ಬುಕ್ ಮಾಡಿ. ಸಖತ್ತಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೇಮ್ ಡೈಮಂಡ್ಗೂ ಕೂಡ ತಲೆ ಮೇಲೆ ಉಳಿಯುತ್ತೆ, ಅಷ್ಟು ಚೆನ್ನಾಗೈತೆ. ತುಂಬಾ ಚೆನ್ನಾಗಿದೆ ಸೆಟ್ ಇದು. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಚೆನ್ನಾಗಿದೆ ಒಂಥರ ಸೆಟ್. ಅಂಡ್ ಇದು ಫುಲ್ ನಿಮಗೆ ಏಡಿ ಸ್ಟೋನ್ ಅಲ್ಲಿ ಬರುತ್ತೆ. ಅಂಡ್ ಡಿಸೈನ್ ಅಷ್ಟೇ ಏನೋ ಒಂಥರ ಚೆನ್ನಾಗಿದೆ ಡಿಸೈನ್, ಯೂನೀಕ್ ಆಗಿದೆ ಡಿಸೈನು. ಅಂಡ್ ಆಲ್ಸೋ ಫುಲ್ ನಿಮ್ಗೆ ನೆಕ್ ಕವರ್ ಆಗುತ್ತೆ. ಅಂಡ್ ಏನಿದೆ ಇವ್ರು ಇಷ್ಟೇ ತೋರಿಸ್ತಾ ಇದಾರಲ್ಲ ಅಂತ ಅನ್ಕೋಬಿಡಿ, ಇದಕ್ಕೆ ನಾನು ಹಿಂದೆ ಇದನ್ನ ಟ್ಯಾಗ್ನ ಹಾಕ್ಬಿಟ್ಟು ಕೊಡ್ತೀನಿ ಎಲ್ಲದಕ್ಕೂ ಕೂಡ ಅಷ್ಟೇ. ಸೊ ತುಂಬಾ ಚೆನ್ನಾಗಿದೆ ಅದು. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 750 rupees, ಫ್ರೀ ಶಿಪ್ಪಿಂಗ್. 750 rupees, ಫ್ರೀ ಶಿಪ್ಪಿಂಗ್. ಅಂಡ್ ನಿಮ್ಗೆ ಯಾವ್ಯಾರು ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಈ ಕೆಳಗಡೆ ಬರ್ತಾರಂತಹ ವಾಟ್ಸಪ್ ನಮಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮ ಆರ್ಡರ್ ನಾನು ಕಳಿಸಿ ಕೊಡ್ತೀನಿ ವಿತ್ ಫ್ರೀ ಗಿಫ್ಟ್ ನ ಹಾಕಿ. ಅಂಡ್ ಇದನ್ನ ನಿಮಗೆ ಲಾಸ್ಟ್ ಟೈಮ್ ಕೂಡ ರೀಸ್ಟಾರ್ಟ್ ಆಗಿಲ್ಲ. ಲಾಸ್ಟ್ ಟೈಮ್ ಕೂಡ ಇದನ್ನ ವೈನ್ ಕಲರ್ ನ ತೋರಿಸಿದೆ, ಬಟ್ ಇದು ತುಂಬಾ ಕಮ್ಮಿ ವ್ಯೂಸ್ ಹೋಗಿತ್ತು. ಆಕ್ಚುಲಿ ಇದನ್ನ ತೋರಿಸಿ ಜ್ಯುವೆಲ್ರಿ ವಿಡಿಯೋ ತುಂಬಾ ಕಮ್ಮಿ ವ್ಯೂಸ್ ಹೋಗಿತ್ತು, ಹಂಗೆ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಈ ತರ ನೆಕ್ಕಿದ್ದು ನೀಟಾಗಿ ಕುತ್ಕೊಂಡು ಕವರ್ ಆಗುತ್ತೆ. ವೈನ್ ಕಲರ್, ಆಕ್ಚುಲಿ ವೈನ್ ಕಲರ್ ಅಲ್ಲಿ ಜ್ಯುವೆಲ್ರಿ ಸಿಗೋದು ತುಂಬಾ ರೇರ್. ಅಷ್ಟು ಇದಾಗಿ ವೈನ್ ಮತ್ತೆ ಇನ್ನೊಂದು ಪರ್ಪಲ್ ಅಲ್ಲಿ ತೋರಿಸ್ತೀನಿ ನನಗೆ. ಆ ತರ ಒಂದು ಜ್ಯುವೆಲ್ರಿ ಸಿಗೋದು ತುಂಬಾ ರೇರ್, ಬಟ್ ಅದಕ್ಕೋಸ್ಕರ ವೈನ್ ಕಲರ್ ನ ತಗೊಬಂದಿದ್ದು. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಬಂದ್ಬಿಟ್ಟು ವೈನು, ಇದು ಕ್ರಿಸ್ಟಲ್, ಇದು ವೈನ್ ಕಲರ್ ಇರುವಂತಹ ಕ್ರಿಸ್ಟಲ್. ವೈನ್ ಕುಡಿಯೋದಲ್ಲ, ಆ ಕಲರ್ ಬರುತ್ತಲ್ಲ, ಆ ಕಲರ್ ಕ್ರಿಸ್ಟಲ್. ಸೊ ತುಂಬಾ ಚೆನ್ನಾಗಿದೆ. ಅಥವಾ ಪಿಂಕ್ ಅಂಡ್ ಮರೂನ್ ಮಿಕ್ಸ್ ಅಲ್ಲಿ ಬರುತ್ತೆ ಒಂಥರ ಕಲರ್, ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರಲ್ಲಿ ತುಂಬಾ ಫೇಮಸ್ ಇದ್ರೆ ಇಯರಿಂಗ್ಸ್ ಸಖತ್ತಾಗಿದೆ. ಈ ತರ ಇಯರಿಂಗ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಮ್ಯಾಚಿಂಗ್ ಇಯರಿಂಗ್ಸ್. ಅಂಡ್ ಇದರ ಪ್ರೈಸ್ ಉಂಟು 1099, ಫ್ರೀ ಶಿಪ್ಪಿಂಗ್.
ನಿಮ್ಗೆ ಇದೆಲ್ಲ ಕೂಡ ನಾನು ಇವಾಗ ಯಾವ್ದೆಲ್ಲ ವಿಡಿಯೋಸ್ ಅಲ್ಲಿ ತೋರಿಸ್ತಾ ಇದೀನಲ್ಲ ಅದೆಲ್ಲ ಕೂಡ ಜಸ್ಟ್ ನಿಮ್ಗೆ ಒಂದು 2-3 ಡೇಸ್ ನಿಮ್ಗೆ ಡೆಲಿವರಿ ಸಿಕ್ಬಿಡುತ್ತೆ. ನಾನು ಒಬ್ರು ಕಸ್ಟಮರ್ದು ಒಂದು ವಿಡಿಯೋ ಹಾಕೋಣ ಅಂತ ಅನ್ಕೊಂಡಿದ್ದೆ, ಅದು ಮತ್ತೆ ಹೋಗ್ಬಿಟ್ಟೆ. ಒಬ್ರು ಕಸ್ಟಮರ್ ನನ್ನ ಶಾಪಿಗೆ ಬಂದ್ರೆ ತುಂಬಾನೇ ಮೆಸೇಜ್ ಕೂಡ ಮಾಡ್ತಿರ್ತಾರೆ. ಸೊ ನಾನು ವಿಡಿಯೋ ಎಲ್ಲ ಹೇಳಿದೆ ಒಂದು ನೋಡಿ ಅಷ್ಟು ದೂರದಿಂದ ಹಸ್ಬೆಂಡ್ ಊರಲ್ಲಿ ನೀರು ಸೆಟ್ ಆಗಿಲ್ಲ ಅಂದ್ಬಿಟ್ಟು ನಾವ್ ಎಷ್ಟೊಂದು ಆಂಟಿ ಫೋಟೋ ಬೇಡ ಅಂತಾರೆ ಜಾಸ್ತಿಯಿಂದ ಬಂದು. ಆಕ್ಚುಲಿ ಅವ್ರಿಗೆ ನೀವೇ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಪಾಪ ಇವರು ನಂಗೆ ಡೈಲಿ ಮೆಸೇಜ್ ಮಾಡ್ತಾರೆ. ಪಾಪ ನನ್ಗೆ ಅವ್ರಿಗೆ ರಿಪ್ಲೈನೇ ಮಾಡಕ್ಕಾಗಲ್ಲ, ಬೇಜಾರಾಗ್ಬೇಡಿ, ಸಾರಿ. ಅವ್ರು ಡೈಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ಮಾಡ್ತಾರೆ. ನನ್ಗೆ ಬೇಜಾರಾಗುತ್ತೆ ಆಮೇಲೆ ನೋಡಿದ್ಮೇಲೆ. ಸರ್ಪ್ರೈಸ್ ವಿಸಿಟ್ ಶಾಪ್ಗೆ ಇವತ್ತು. ಖುಷಿ ಆಯ್ತಾ ನಿಮ್ಗೆ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಮನ್ನ ಮೀಟ್ ಮಾಡಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಮನ್ನ ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ 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 ಸಾಕಾಗಿ ರಿಯಲ್ ಆಗಿ ನೋಡೋಣ ಅಂತಾನೆ ಬಂದ್ಬಿಟ್ಟೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಷ್ಟು ಬ್ಯೂಟಿಫುಲ್ ಆಗಿ ಏನಿಲ್ಲ. ಪರವಾಗಿಲ್ಲ, ನೀವು ಬ್ಯೂಟಿಫುಲ್ ಆಗಿಲ್ಲ ಅಂತ ನಾವೇನ್ ಬರ್ಲಿಲ್ಲ. ನೀವು ಅಷ್ಟೆಲ್ಲ ಕಷ್ಟಪಟ್ಟು ನೀವು ಒಬ್ಬರೇ ನಿಮ್ಗೆ ಮಾಡ್ತಿದ್ದೀರಲ್ವಾ, ಅದಕ್ಕೋಸ್ಕರ ಥ್ಯಾಂಕ್ ಯು. ಇಷ್ಟ ಆಯ್ತಾ ಕಲೆಕ್ಷನ್ಸ್ ನಿಮ್ಗೆ? ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಪ್ರೈಸ್ ಯಾವ ತರ ಅನಿಸ್ತು? ಆಫ್ಲೈನ್ ಆನ್ಲೈನ್? ಪರವಾಗಿಲ್ಲ, ಅದಕ್ಕಿಂತ ಇದು ಪರವಾಗಿಲ್ಲ. ನೀನು ಆಫ್ಲೈನ್ ಆನ್ಲೈನ್ ಎರಡು ನೋಡಿ. ನಾನು ಆನ್ಲೈನ್ ಅಲ್ಲ ಆಫ್ಲೈನ್ ಪ್ರೈಸ್ ಡಿಫ್ರೆನ್ಸ್ ಏನಾದ್ರು ಹೇಳ್ತೀನಾ? ಆಫ್ಲೈನ್ ಯಾವ ಪ್ರೈಸಿಗೆ ಕೊಡ್ತೀನಿ, ಆನ್ಲೈನ್ ಕೂಡ ಅದೇ ಪ್ರೈಸಿಗೆ ನಾನು ಸೇಲ್ ಮಾಡ್ತೀನಿ. ಆಂಟಿ ತುಂಬಾ ಇಷ್ಟಪಟ್ಟು ಕಲೆಕ್ಷನ್ಸ್ ತಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿಸಿಟ್ ಮಾಡಿದ್ಕೆ. ಅಂಡ್ ಸಾರಿ ನಿಮ್ ಮೆಸೇಜ್ಗೆ ಸರಿ ನಾನು ರಿಪ್ಲೈ ಮಾಡಲ್ಲ. ಇದು ಅರ್ಥ ಆಗುತ್ತಲ್ವಾ? ಥ್ಯಾಂಕ್ ಯು. ಇವಾಗ ಎಷ್ಟು ಬಿಸಿ ಇರ್ತೀವಿ ಅಂತ ಹಂಗಾಗಿ ನಾನು ರಿಪ್ಲೈ ಮಾಡಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ. ಸರಿ, ಮತ್ತೆ ಬರ್ತಾ ಇರಿ. ಎಲ್ಲದ ನಿಮ್ ಮಗ? ನಾವ್ ಮಕ್ಳಿಗೆ ಎಷ್ಟು ಕಾಸ್ಟ್ಲಿ ಐಟಮ್ಸ್ ಕೊಡ್ಸಿದ್ರು ಅವ್ ಆಟಾಡೋದು ಇದ್ರಲ್ಲೇ. ಹೌದು, ನಿಜ. ಸೊ ಇವ್ರು ಬಂದ್ಬಿಟ್ಟು ಪಾಪ ನಂಗೆ ಡೈಲಿ ಮೆಸೇಜ್ ಮಾಡ್ತಾರೆ. ಬಟ್ ನನಗೆ ಒಂದೊಂದ್ಸರಿ ರಿಪ್ಲೈನೇ ಮಾಡಕ್ಕಾಗಲ್ಲ, ಬೇಜಾರಾಗೋಗ್ಬೇಕು. ಅವಾಗ ಪರ್ಲ್ ಬ್ಯಾಂಗಲ್ ನೋಡ್ಬೋದು. ಪರ್ಲ್ ಬ್ಯಾಂಗಲ್ ಇದು ಪರ್ಲ್ ಬ್ಯಾಂಗಲ್ ಅಂತ ಏನಕ್ಕೆ ಅಂತಿದ್ರು ಅಂದ್ರೆ, ಸೊ ನಿಮ್ಗೆ ವೈಟ್ ಆಗಿದ್ದಿಲ್ಲ, ಸೊ ಹಂಗಾಗಿ ಇದನ್ನ ಪರ್ಲ್ ಬ್ಯಾಂಗಲ್ ಅಂತಾನೆ ಫೇಮಸ್ ಆಗಿತ್ತು. ಇದು ಆಕ್ಚುಲಿ 2.6 and 2.8 ಎರಡು ಸೈಜ್ ಅವೈಲೇಬಲ್ ಇದೆ ನಿಮ್ಗೆ. ಇದು ಬಂದ್ಬಿಟ್ಟು 2.8 ಆಗಿರುತ್ತೆ. 2.4 ಇಲ್ಲ, 2.2 ಕೂಡ ಇಲ್ಲ. ಬಿಕಾಸ್ ಇದು ಟ್ರೆಂಡಿಂಗ್, ಯಾವ್ದು ಕೂಡ ಸ್ಟಾಕ್ ಇಲ್ಲ. ಅಷ್ಟು ಬೇಗ ಇದು ಸೋಲ್ಡ್ ಆಗೋಗ್ಬಿಟ್ಟಿದೆ. ಸೊ ನಿಮ್ಗೆ 2.6 and 2.8 ಮಾತ್ರ ಅವೈಲೇಬಲ್ ಇದೆ. ಸೊ ಡಿಸೈನ್ ನೋಡ್ಕೋಬಹುದು. ಪರ್ಲ್ ಬ್ಯಾಂಗಲ್ ಸುಮಾರು ದಿವಸ ಕೇಳ್ತಿದ್ರಿ ಇದು ನನಗೆ ತುಂಬಾ ಜನ. 2.8 and 2.6 ಅವೈಲೇಬಲ್ ಇದೆ. ಸೊ ಪ್ರೈಸ್ ಬಂತು 699 rupees ಫ್ರೀ ಶಿಪ್ಪಿಂಗ್. ನಿಮಗೆ 2 ಸೆಟ್ ಬರುತ್ತೆ. ನಂದು 3 ಸೆಟ್ ಸಬ್ಸೆಪರೇಟ್ ಆಗಿ ಒಟ್ಟು 6 ಬ್ಯಾಂಗಲ್ಸ್ ಬರುತ್ತೆ. 699 rupees ಫ್ರೀ ಶಿಪ್ಪಿಂಗ್. ನಿಮಗೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಅಂಡ್ ಸೇಮ್ ನಿಮ್ಗೆ ಗೋಲ್ಡ್ ಅಲ್ಲೇ ಸೆಟ್ ಬೇಕು ಅಂತ, ಸೇಮ್ ನಮ್ಗೆ ಗೋಲ್ಡ್ ನೋಡೋಕ್ಕೂ ಕೂಡ ಸೇಮ್ ಗೋಲ್ಡ್ ತರನೇ ಬೇಕು. ಅಂಡ್ ಫುಲ್ಲು ಕೂಡ ನಮ್ಗೆ ಗೋಲ್ಡ್ ಅಲ್ಲೇ ಇರಬೇಕು ಅನ್ನೋ ತರ ಇದ್ರೆ ನೋಡ್ಬೋದು. ಇದು ನ್ಯೂ ಕಲೆಕ್ಷನ್ಸ್. ಇನ್ನು ಜಸ್ಟ್ ಇದನ್ನ ಟ್ಯಾಗ್ ಕೂಡ ಇನ್ನೂ ಓಪನ್ನೇ ಮಾಡಿಲ್ಲ. ಇದು ಟ್ಯಾಗ್ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಇದು ಫುಲ್ಲು ಗೋಲ್ಡ್ ಅಲ್ಲೇ ಬರುತ್ತೆ. ನೋಡೋಕ್ಕೂ ಕೂಡ ಅಷ್ಟೇ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಕಾಣಿಸುತ್ತೆ. ಅಂಡ್ ನಿಮ್ಗೆ ಇಲ್ಲಿ ಡಬಲ್ ಕಲರ್ ಅಲ್ಲಿ ಸ್ಟೋನ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ನಾಟ್ ರೂಪಿ, ಇದು ಮರೂನ್ ಇದೆ. ರೂಪಿ ಅಲ್ಲ, ಮರೂನ್ ಅಂಡ್ ಗ್ರೀನ್ ಅಲ್ಲಿ ಸ್ಟೋನ್ಸ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಅಂಡ್ ಫುಲ್ ಇಲ್ಲಿ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ. ಅಂಡ್ ಇಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಅಂಡ್ ಇದರ ಪ್ರೈಸ್ ಬಂದು 1099 ಫ್ರೀ ಶಿಪ್ಪಿಂಗ್. 1099 ಫ್ರೀ ಶಿಪ್ಪಿಂಗ್ ಇದು. ನೆಕ್ಸ್ಟ್ ಪಿಕಾಕ್ ಡಿಸೈನ್. ಪಿಕಾಕ್ ಡಿಸೈನ್ ಸೆಟ್. ಇಯರಿಂಗ್ಸ್ ಕೂಡ ಅಷ್ಟೇ. ಫಸ್ಟ್ ಇಯರಿಂಗ್ಸ್ ಈಗ ಇಯರಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಲೈಕ್ ಆಂಟಿಕ್ ತರ ಇದೆ. ಬಟ್ ಇದು ಮ್ಯಾಟ್ ನೋಡಕ್ ಮಾತ್ರ ಸಡನ್ ಆಗಿ ಇದು ಆಂಟಿಕ್ ಅನ್ನೋ ತರ ಇದೆ. ಅಷ್ಟು ಚೆನ್ನಾಗಿದೆ.
ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ಪೆಂಡೆಂಟ್ ಬಂದ್ಬಿಟ್ಟು ಪಿಕಾಕ್ ಸ್ಟೈಲ್ ಪೆಂಡೆಂಟ್ ಬರುತ್ತೆ. ಇಲ್ಲಿ ನಿಮ್ಗೆ ಅದೇ ತರ ಲಕ್ಷ್ಮಿ ಅಥವಾ ನಾನ್ ಐಡಲ್ಸ್ ಯಾವ್ದು ಬರಲ್ಲ, ಫುಲ್ ನಿಮ್ಗೆ ನಾನ್ ಐಡಲ್ಲೇನೆ ಬರುತ್ತೆ. ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ. ನಾವು ಇಲ್ಲಿ ನಿಮ್ಗೆ ಲಕ್ಷ್ಮಿ ಸಾರಿ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ. ಅಂಡ್ ಇಲ್ಲಿ ಕೂಡ ನಿಮ್ಗೆ ಫುಲ್ ಗ್ರೀನ್ ಅಂಡ್ ರೂಬಿಯಲ್ಲಿ ಬರುತ್ತೆ. ಅಂಡ್ ಇಲ್ಲಿ ಫುಲ್ ಬರೀ ರೂಬಿಯಲ್ಲಿ ಬರುತ್ತೆ, ಅಲ್ಲಿ ಗ್ರೀನ್ ಅಂಡ್ ರೂಬಿ ಮಿಕ್ಸ್ ಅಲ್ಲಿ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಇದರ ಪ್ರೈಸ್ ಉಂಟು 1099 ಫ್ರೀ ಶಿಪ್ಪಿಂಗ್. ಕಾಂಬೋ ಜುಮ್ಕಾ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರ ಕಾಂಬೋ ಬರುತ್ತೆ ನಿಮ್ಗೆ 1099 ಫ್ರೀ ಶಿಪ್ಪಿಂಗ್. ಸೊ ಇದೊಂದು ಲಾಂಗ್ ಹಾರ ಇದನ್ನೊಂದು ಮಾಡ್ತಾ ಬಿಟ್ಟಿದೆ, ಮಾಡ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೀನಿ. ಸುಮಾರು ಈ ತರ ನಾನು ಹಂಗೆ ಇಟ್ಬಿಡ್ತೀನಿ, ಬಾಕ್ಸ್ ಹಾಕ್ಬಿಟ್ಟು. ಸೊ ಇನ್ನೂ ಓಪನ್ ಕೂಡ ಮಾಡಿರೋದು ಅಂಡ್ ನೋಡ್ಬೋದು. ದಿಸ್ ಬ್ಯೂಟಿಫುಲ್ ನಾನ್ ಐಡಲ್ ಅಂಡ್ ಪೆಂಡೆಂಟ್ ಅಂತೂ ಸಖತ್ತಾಗಿದೆ, ಸಖತ್ ಪ್ರೀಮಿಯಂ ಕ್ವಾಲಿಟಿ ಇದೆ. ಪೆಂಡೆಂಟ್ ತುಂಬಾ ಚೆನ್ನಾಗಿದೆ, ಸೇಮ್ ಆಶ್ ಓನ್ ಗೋಲ್ಡ್ ತರನೇ ಇದೆ. ಇದನ್ನ ನಾನು ಹೇಳೋದು ಅಂತಲ್ಲ, ನಾನು ತುಂಬಾ ಜನ ಕಸ್ಟಮರ್ ಇದನ್ನ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗೂ ಕೂಡ ಹಾಕ್ತಾ ಇದ್ದೀನಿ ನೋಡಿ. ನನ್ನ ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಒಂದ್ಸ ಹೋಗಿ ಚೆಕ್ ಮಾಡಿ. ಅಲ್ಲಿ ಸುಮಾರು ಜನ ಹೇಳ್ತಾರೆ ನಿಮ್ ಜುವೆಲ್ಸ್ ಆಲ್ಮೋಸ್ಟ್ ನೋಡೋಕೆ ಗೋಲ್ಡ್ ತರನೇ ಇರುತ್ತೆ. ಸೀರಿಯಸ್ ಆಗಿ ಏನಕ್ಕೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ನೋಡಿ ಹುಡುಕಿ ತರಿಸೋದು. ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದು ಈ ತರ ಇಯರಿಂಗ್ಸ್ ಬರುತ್ತೆ. ತುಂಬಾ ಸಕ್ಕತ್ತಾಗಿದೆ. ಇದರ ಪ್ರೈಸ್ ಒಂದು 799 ರುಪೀಸ್ ಫ್ರೀ ಶಿಪ್ಪಿಂಗ್ ಇದಾಗಿರುತ್ತೆ. ಸೊ ಇಯರಿಂಗ್ಸ್ ಬಂದು 799 ರುಪೀಸ್ ಫ್ರೀ ಶಿಪ್ಪಿಂಗ್. ಇದು ಸಿಂಗಲ್ ಹಾರಂ ನೀವು ನೋಡಿರ್ತೀರಿ ಆಕ್ಚುಲಿ, ಬಟ್ ಇದು ಸಿಂಗಲ್ ಹಾರಂ ಇವಾಗ ಸೋಲ್ಡ್ ಆಗಿದೆ, ಕಾಂಬೋ ಮಾತ್ರ ಅವೈಲೇಬಲ್ ಇದೆ. ಕಾಂಬೋ ಸೆಟ್ ಇದನ್ನ ತುಂಬಾ ಜನ ನೋಡಿದ್ದೀರಾ ಆಲ್ರೆಡಿ. ಇದ್ರಲ್ಲಿ ಹಾರಂ ತುಂಬಾ ಫೇಮಸ್ ಆಗಿತ್ತು. ಆಕ್ಚುಲಿ ನಿಮ್ಗೆ ನಾನು ಹೇಳ್ತಿರ್ತೀನಿ, ಹಾರಂಗಿಂತ ನೀವು ಕಾಂಬೋಗಳಲ್ಲಿ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತು. ಬಿಕಾಸ್ ನಿಮ್ಗೆ ಇದು ನೆಕ್ಲೆಸ್ ಬೇಡ, ಬರೀ ಹಾರಂ ಬೇಕು ನಿಮ್ಗೆ 800 ರುಪೀಸ್ ಆಗುತ್ತೆ. ಸೊ ಕಾಂಬೋ ಆದ್ರೆ ನಿಮ್ಗೆ ಕಮ್ಮಿ ಬೀಳುತ್ತೆ. ಅಂಡ್ ನಿಮ್ಗೆ ಈ ತರ ಜುಮ್ಕಾ ಕೂಡ ಬರುತ್ತೆ, ನೋಡ್ಬೋದು. ಇದು ಡಿಸೈನ್ ಆಕ್ಚುಲಿ ಎಲ್ಲ ಬೇರೆ ತರ ಡಿಸೈನ್, ಎಲ್ಲಾದ್ರೂ ಇರೋ ತರ ಇಲ್ಲ ಇದೆ. ಸೊ ಬೇರೆ ಡಿಸೈನೇ ಇದೆ ಇದು. ಅಂಡ್ ಪೆಂಡೆಂಟ್ ಕೂಡ ಅಷ್ಟೇ. ಈ ಒಂದು ಹಾರಂಗೆ ಮೀನ್ಸ್ ಈ ಒಂದು ಜ್ಯುವೆಲ್ರಿಗೆ ಪೆಂಡೆಂಟ್ ತುಂಬಾ ಜನ ಕೇಳ್ತೀನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇವು ಕೂಡ ಅಷ್ಟೇ ಹೊಸ ಸ್ಟಾಕ್ ಸಖತ್ತಾಗಿದೆ. ಇದು ನಾನು ಸಿಂಗಲ್ ಹಾರಂ ತರ್ಸಕ್ ಟ್ರೈ ಮಾಡಿದೆ, ಬಟ್ ಅದು ನನಗೆ ಸಿಗಲಿಲ್ಲ. ಅಂಡ್ ಸಿಂಗಲ್ ಹಾರಂ ಬೇಕು ಅಂತಂದ್ರೆ ನಿಮ್ಗೆ 800 ರುಪೀಸ್ ಆಗುತ್ತೆ. ಸೊ ನಿಮಗೆ ಕಾಂಬೋ ಬೇಕು ಅಂತ ಅಂದ್ರೆ ಇದರ ಪ್ರೈಸ್ ಬಂದು 1099 ಫ್ರೀ ಶಿಪ್ಪಿಂಗ್, ಪ್ರೀಮಿಯಂ ಕ್ವಾಲಿಟಿ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಇರುತ್ತೆ. ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರಂ ವಿತ್ ಜುಮ್ಕಾ 1099 ಫ್ರೀ ಶಿಪ್ಪಿಂಗ್. ನಾನು ಇವತ್ತು ನಿಮಗೆ ಇಷ್ಟು ಕಲೆಕ್ಷನ್ಸ್ ನ ತೋರಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತನಕ ವಿಡಿಯೋ ನೋಡಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಬ್ಸ್ಕ್ರೈಬರ್ ಇದ್ದೀರಾ, ನೀವಿನ ಇನ್ಸ್ಟಾಗ್ರಾಮ್ ಹೋಗಿ ಕಲೆಕ್ಷನ್ಸ್ ನ ನೋಡ್ತೀರಾ, ದಯವಿಟ್ಟು ಅಲ್ಲೇ ಹೋಗಿ ನೋಡಿ. ಅಲ್ಲೇ ನಿಮಗೆ ತುಂಬಾ ಹೆಚ್ಚಿಗೆ ಕಲೆಕ್ಷನ್ ಸಿಗೋದು ಅಲ್ಲೇನೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನಾಳೆ ಹೊಸ ವಿಡಿಯೋ ಜೊತೆ. ಅಂಡ್ ಯಾರು ಜ್ಯುವೆಲ್ರಿ ಲವರ್ಸ್ ಇರ್ತಾರಲ್ಲ ಆ ವಿಡಿಯೋ ಅವ್ರಿಗೆ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಹೊಸ ವಿಡಿಯೋ. ಬಾಯ್.